ಓಂ ಶಾಂತಿ. ಮುರಳಿ ದಿನಾಂಕ 7/7/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮಗೆ ನಶೆ ಇರಲಿ. ನಮ್ಮ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ನಾವು ಅವರ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಪ್ರಶ್ನೆ: ಕರ್ಮದ ಗುಹ್ಯಗತಿಯನ್ನು ತಿಳಿದುಕೊಂಡಿರುವವರು ಅವಶ್ಯವಾಗಿ ಯಾವ ಪುರುಷಾರ್ಥ ಮಾಡುತ್ತಾರೆ? ಕರ್ಮದ ಗುಹ್ಯಗತಿಯನ್ನು ತಿಳಿದುಕೊಂಡಿರುವವರು ಅವಶ್ಯವಾಗಿ ಯಾವ ಪುರುಷಾರ್ಥ ಮಾಡುತ್ತಾರೆ? ಉತ್ತರ: ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ. ಏಕೆಂದರೆ ನೆನಪಿನಿಂದಲೇ ಹಳೆಯ ಲೆಕ್ಕಾಚಾರ ಸಮಾಪ್ತಿಯಾಗಬೇಕು. ಅವರು ತಿಳಿದುಕೊಂಡಿರುತ್ತಾರೆ, ಆತ್ಮವು ಹಳೆಯ ಲೆಕ್ಕಾಚಾರಗಳನ್ನು ಕರ್ಮಭೋಗ ಮುಗಿಸದಿದ್ದರೆ ಅವರು ಕಠಿಣ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಮತ್ತು ಪದವಿಯು ಭ್ರಷ್ಟವಾಗುವುದು. ಪುನರ್ಜನ್ಮವು ಅದೇ ರೀತಿ ಇರುವುದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಶಿಕ್ಷೆಗಳಿಂದ ಮುಕ್ತರಾಗಬೇಕೆಂದರೆ ಹಳೆಯ ಎಲ್ಲ ಲೆಕ್ಕಾಚಾರವನ್ನು ಯೋಗ ಬಲದಿಂದ ಸಮಾಪ್ತಿ ಮಾಡಬೇಕು. ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಬೇಕು. ಯಾವುದೇ ಮಾತಿನ ಚಿಂತೆ ಇಟ್ಟುಕೊಳ್ಳಬಾರದು. ಆತ್ಮಾಭಿಮಾನಿ ಆಗಬೇಕಾಗಿದೆ. ಎರಡನೇದು, ಇದು ಸಂಪಾದನೆ ಮಾಡುವ ಸಮಯವಾಗಿದೆ. ಇದರಲ್ಲಿ ಮನೆ, ಮಠ, ವ್ಯಾಪಾರ ಇತ್ಯಾದಿಗಳನ್ನು ನೆನಪು ಮಾಡಬಾರದು. ಫರಿಷ್ಠೆಗಳಾಗಲು ಒಬ್ಬ ತಂದೆಯ ನೆನಪಿನಲ್ಲಿರುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ವರದಾನ: ನೆನಪಿನ ಸರ್ಚ್ಲೈಟ್ ಮೂಲಕ ವಾಯುಮಂಡಲವನ್ನು ತಯಾರು ಮಾಡುವಂತಹ ವಿಜಯಿ ರತ್ನ ಭವ. ನೆನಪಿನ ಸರ್ಚ್ಲೈಟ್ನ ಮೂಲಕ ವಾಯುಮಂಡಲವನ್ನು ತಯಾರು ಮಾಡುವಂತಹ ವಿಜಯಿ ರತ್ನ ಭವ. ಸೇವಾಧಾರಿ ಆತ್ಮರ ಮಸ್ತಕದಲ್ಲಿ ವಿಜಯದ ತಿಲಕವು ಇದ್ದೇ ಇರುತ್ತದೆ. ಆದರೆ ಯಾವ ಸ್ಥಾನದಲ್ಲಿ ಸೇವೆ ಮಾಡಬೇಕು ಆ ಸ್ಥಾನಕ್ಕೆ ಮುಂಚಿತವಾಗಿಯೇ ಸರ್ಚ್ಲೈಟ್ನ ಪ್ರಕಾಶತೆಯನ್ನು ಪ್ರಕಂಪಿಸಬೇಕು. ನೆನಪಿನ ಸರ್ಚ್ಲೈಟ್ನಿಂದ ಅಂತಹ ವಾಯುಮಂಡಲವು ತಯಾರಾಗಿ ಬಿಡುತ್ತದೆ. ಅದರಿಂದ ಅನೇಕ ಆತ್ಮರು ಸಹಜವಾಗಿಯೇ ಸಮೀಪಕ್ಕೆ ಬಂದು ಬಿಡುತ್ತಾರೆ. ನಂತರ ಕಡಿಮೆ ಸಮಯದಲ್ಲಿ ಸಫಲತೆಯು 1000 ಪಟ್ಟು ಸಿಗುತ್ತದೆ. ಇದಕ್ಕಾಗಿ ನಾವು ವಿಜಯಿ ರತ್ನಗಳಾಗಿದ್ದೇವೆ ಎಂಬ ದೃಢ ಸಂಕಲ್ಪವನ್ನು ಮಾಡಿರಿ. ಇದರಿಂದ ಪ್ರತಿಯೊಂದು ಕರ್ಮದಲ್ಲಿ ವಿಜಯವು ಸಮಾವೇಶವಾಗಿದೆ. ಸ್ಲೋಗನ್: ಯಾವ ಸೇವೆಯು ಸ್ವಯಂವನ್ನು ಅಥವಾ ಅನ್ಯರನ್ನು ತೊಂದರೆ ಮಾಡುತ್ತದೆ ಆ ಸೇವೆಯು ಸೇವೆಯಲ್ಲ, ಹೊರೆಯಾಗಿದೆ. ಯಾವ ಸೇವೆಯು ಸ್ವಯಂವನ್ನು ಅಥವಾ ಅನ್ಯರನ್ನು ತೊಂದರೆ ಮಾಡುತ್ತದೆ ಆ ಸೇವೆಯು ಸೇವೆಯಲ್ಲ, ಹೊರೆಯಾಗಿದೆ. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ರೂಪರಾಗುವುದಕ್ಕೆ ಇದೇ ಗುಂಗು ಸದಾ ಇರಲಿ. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಎಂದರೆ ಉಪರಾಮ. ಯಾವಾಗ ತಮ್ಮ ನಿರಾಕಾರಿ ಮನೆಗೆ ಹೋಗಬೇಕೆಂದರೆ ಹಾಗೆಯೇ ತಮ್ಮ ವೇಷವನ್ನು ಮಾಡಿಕೊಳ್ಳಬೇಕಾಗಿದೆ. ಹೋಗಬೇಕು ಮತ್ತು ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕು. ಈ ಸ್ಮೃತಿಯಿಂದ ಸ್ವತಃ ಸರ್ವ ಪ್ರಕೃತಿಯನ್ನು ಆಕರ್ಷಣೆಯಿಂದ ಉಪರಾಮ ಅರ್ಥಾತ್ ಸಾಕ್ಷಿಯಾಗಿ ಬಿಡುವುದು. ಸಾಕ್ಷಿಯಾಗುವುದರಿಂದ ಸಹಜವೇ ತಂದೆಯ ಜೊತೆ ಅಥವಾ ತಂದೆಯ ಸಮಾನರಾಗಿ ಬಿಡುವಿರಿ. ಓಂ ಶಾಂತಿ.